ಫ್ರೆಂಡ್ಸ್, ಇದು ನೋಡಿ ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟ್ 8 ಇದು ಪಾರ್ಟು. ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಟಾಪಿಕ್ ಇದು, ಕಾನ್ಸೆಪ್ಟ್ ಇದು ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ನೋಡಿ ಸ್ಯಾಂಪಲ್ ಕ್ವಶನ್ ಇದು, PYQ ಕ್ವಶನ್ನು. 4,000 ರುಗಳಿಗೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿಯು 800. ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಅದೇ ಅವಧಿಗೆ ದೊರೆತ ಚಕ್ರಬಡ್ಡಿ ಎಷ್ಟು? ಅಂದರೆ ಚಕ್ರಬಡ್ಡಿ ಅಂದರೆ ಚಕ್ರಬಡ್ಡಿ ಪ್ಲಸ್ ಸರಳ ಬಡ್ಡಿ ಎಲ್ಲ ಸೇರಿಸಿ ಟೋಟಲ್ ಚಕ್ರಬಡ್ಡಿ. ಅದು ಸರಳ ಬಡ್ಡಿ ಸೂತ್ರ ಎಲ್ಲರಿಗೂ ಗೊತ್ತಿದೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PTR/100, ಪ್ರಿನ್ಸಿಪಲ್ ಟೈಮ್ ರೇಟ್ ಬೈ 100. ಇಲ್ಲಿ ಸರಳ ಬಡ್ಡಿ ಎಲ್ಲಿಗೆ ಎಷ್ಟು ಅವರೇ ಕೊಟ್ಟವರಲ್ಲ 800 ಅಂತ, 800 ಹಾಕೊಂಡಿದ್ದೀವಿ. ಪ್ರಿನ್ಸಿಪಲ್ 4,000 ಅವರೇ ಕೊಟ್ಟವ್ರೆ. ಟೈಮ್ 2 ವರ್ಷ ಅದು ಅವರೇ ಕೊಟ್ಟವ್ರೆ. 6 ಕೊಟ್ಟಿಲ್ಲ, 6 ಕಂಡು ಹಿಡಿಬೇಕು. ಅಲ್ಲಿಗೆಲ್ಲ ಎಲ್ಲ ಟರ್ಮು ಗೊತ್ತು, 6 ಗೊತ್ತಿಲ್ಲ ಅಂದರೆ ನಾವು ಕಂಡು ಹಿಡಿಬೋದಲ್ವ. ನೋಡಿ ಇವಾಗ 800 ಈಸ್ ಈಕ್ವಲ್ ಟು 140 100. ಅಲ್ಲಿಗೆ ಇವೆಟ್ 0 ಹೋಗುತ್ತಲ್ವಾ. 40 × 2 80, 6 ಹೆಂಗಾಯ್ತು ಹಂಗೆ ಬರ್ಕೊಂಡಿದ್ದೀವಿ. 800 ಈಸ್ ಈಕ್ವಲ್ ಟು 80, R ಈಸ್ ಈಕ್ವಲ್ ಟು 10 ಬರುತ್ತೆ. 10% ಲೆಕ್ಕ ಇದು. ಆ್ಯಕ್ಚುಲಿ ಬಡ್ಡಿ ದರ ಇದು 10% ಐತೆ. ಚಕ್ರಬಡ್ಡಿನ ಹೆಂಗೆ ಕಂಡು ಹಿಡಿಬೇಕಪ್ಪ ನಾವು ಅಂದರೆ, ಮೊದಲನೇ ವರ್ಷಕ್ಕೆ ಬಡ್ಡಿ 400. ಅಂದರೆ ಮಾಮೂಲಿ 10% ಅಂದರೆ 4,000ಕ್ಕೆ 10% ಅಂದರೆ 400 ರೂಪಾಯಿ ಮೊದಲನೇ ವರ್ಷಕ್ಕೆ ಬಡ್ಡಿ ಬರುತ್ತೆ. 400, ಓಕೆನಾ. ಎರಡನೇ ವರ್ಷಕ್ಕೆ ಈ 400ರ ಮೇಲೆ 10% ಬಡ್ಡಿ ಅನ್ವಯ ಆಗುತ್ತೈತೆ. ಅಂದರೆ ಮೊದಲನೇ ವರ್ಷಕ್ಕೆ ಬಡ್ಡಿ 400, ಎರಡನೇ ವರ್ಷಕ್ಕೂ ಬಡ್ಡಿ 400 ಪ್ಲಸ್ ಮೊದಲನೇ ವರ್ಷದ ಬಡ್ಡಿ 400 ಮೇಲೆ ಚಕ್ರಬಡ್ಡಿ ಬೀಳ್ತೈತೆ. 400ರ 10% ಅಂದರೆ 40 ರೂಪಾಯಿ. ಇದು ಚಕ್ರಬಡ್ಡಿ. ಆ್ಯಕ್ಚುಲಿ ಚಕ್ರಬಡ್ಡಿ ಯಾವ ಚಕ್ರಬಡ್ಡಿ? ಮೊದಲನೇ ವರ್ಷದ ಬಡ್ಡಿಯ ಮೇಲಿನ ಬಡ್ಡಿ ಚಕ್ರಬಡ್ಡಿ. ಒಟ್ಟು ಚಕ್ರಬಡ್ಡಿ ನಮಗೆ ಬೇಕಾಗಿರೋದು ಅಂದರೆ ಸರಳ ಬಡ್ಡಿ ಪ್ಲಸ್ ಮೊದಲನೇ ವರ್ಷದ ಬಡ್ಡಿಯ ಮೇಲಿನ ಬಡ್ಡಿ, ಅದನ್ನಂದ್ರೆ ಚಕ್ರಬಡ್ಡಿ. ಅಲ್ಲಿ ಒಟ್ಟು ಚಕ್ರಬಡ್ಡಿ ಸರಳ ಬಡ್ಡಿ ಅಂದರೆ ಮೊದಲನೇ ವರ್ಷದ್ದು 400, ಎರಡನೇ ವರ್ಷದ 400, 800 ಪ್ಲಸ್ ಮೊದಲನೇ ವರ್ಷದ ಬಡ್ಡಿಯ ಮೇಲಿನ ಬಡ್ಡಿ. ನೋಡಿ ಇದೆ ಬಂದಿದೆಯಲ್ಲ 40. 800 ಪ್ಲಸ್ 40, 840 ಆನ್ಸರ್ ಇದಕ್ಕೆ. PDF ಹಾಕ್ತೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು.